ಯುದ್ಧದ ಭೀಕರತೆಯನ್ನ ಸೃಷ್ಟಿ ಮಾಡಿರುವಂಥದ್ದು 65 ವರ್ಷಗಳ ಹಿಂದೆ, ಅಂದ್ರೆ 1960ರಲ್ಲಿ ಆದಂತ ಸಿಂಧೂ ನದಿ ಒಪ್ಪಂದ, ಅದಕ್ಕೆ ತಡೆಯನ್ನ ಒಡ್ಲಾಗಿರುವಂಥದ್ದು. ಇದು ನಾನಾ ರೀತಿಯಾದಂಥ ಪರಿಣಾಮವನ್ನ ಬೀರ್ತಾ ಇದೆ. ಬಿಕಾಸ್ ಪಾಕಿಸ್ತಾನ ಈ ಒಂದು ಒಪ್ಪಂದ ಆದ ಬಳಿಕ 2 ಬಾರಿ ಯುದ್ಧವನ್ನ ಮಾಡಿದೆ. ಹಾಗೆ ಭಾರತದ ಹೃದಯ ಅಂತ ಕರೆಸಿಕೊಳ್ಳುವಂಥ ಸಂಸತ್ ಮೇಲೆ ದಾಳಿಯನ್ನು ಮಾಡಿದೆ. 26/11 ದಾಳಿಯನ್ನು ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಉರಿ ಅಟ್ಯಾಕ್ ಆಗಿರ್ಬೋದು, ಸಾಲು ಸಾಲು ಅಟ್ಯಾಕ್ಗಳನ್ನು ಮಾಡಿದ್ರೂ ಕೂಡ ಈ ಒಂದು ಒಪ್ಪಂದವನ್ನು ಮಾತ್ರ ತಡೆ ಹಿಡಿಯಲಾಗಿರಲಿಲ್ಲ. ಯಾಕಂದ್ರೆ ಇದು ಪಾಕಿಸ್ತಾನ ಡಿಪೆಂಡ್ ಆಗಿರುವಂಥ ಒಪ್ಪಂದ. ಬಿಕಾಸ್ ಅಲ್ಲಿನ 80% ರೈತರು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಲ್ಲಿನ GDP 25% ಅಷ್ಟು ಸಿಂಧೂ ನದಿಯ ಮೂಲವನ್ನು ಹುಡುಕ್ತಾ ಇರುವಂಥದ್ದು. 25% ವಿದ್ಯುತ್ ಕೂಡ ಇದರ ಆಧಾರದಲ್ಲೇ ನಡೀತಾ ಇರುವಂಥದ್ದು. ಇಷ್ಟೆಲ್ಲ ಇರುವಂಥ ಸಂದರ್ಭದಲ್ಲಿ ಈಗ ಒಪ್ಪಂದಕ್ಕೆ ತಡೆಯನ್ನು ಹಾಕಿರುವಂಥದ್ದು ನಾನಾ ರೀತಿಯಾದಂಥ ಪರಿಣಾಮವನ್ನು ಬೀರ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಭಾರತದಿಂದ ದೊಡ್ಡ ಮಟ್ಟದ ಒಳೇಟನ್ನು ಕೊಡಲಾಗಿರುವಂಥದ್ದು. ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಸಿಗದಂತೆ ತಂತ್ರವನ್ನ ಮಾಡಲಾಗ್ತದೆ. ನಿನ್ನೆಷ್ಟೇ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಜಲಸಂಪನ್ಮೂಲ ಸಚಿವರು, ವಿದೇಶಾಂಗ ಸಚಿವರೆಲ್ಲ ಸೇರ್ಕೊಂಡು ಚರ್ಚೆಯನ್ನ ಮಾಡಿದರು. ರಾಜತಾಂತ್ರಿಕ ಸಮರ ಇನ್ನಷ್ಟು ಗಟ್ಟಿ ಮಾಡಲಾಗ್ತಾ ಇದೆ. ಸಿಂಧೂ ಜಲ ಒಪ್ಪಂದ ಸ್ಥಗಿತದ ಘೋಷಣೆಯನ್ನ ಮಾಡಲಾಯಿತು. ಒಂದು ಹನಿ ನೀರನ್ನು ಕೂಡ ಬಿಡಲ್ಲ ಅಂತ ಹೇಳಿದ್ರು. 1960ರ ಒಪ್ಪಂದದ ಸ್ಥಗಿತದ ಬಗ್ಗೆ ಸಾಕಷ್ಟು ಕಾರ್ಯತಂತ್ರವನ್ನ ಮಾಡಲಾಗ್ತಾ ಇದೆ. ನಿನ್ನೆ ಜಲಶಕ್ತಿ ಇಲಾಖೆ ಜೊತೆ ಗೃಹ ಸಚಿವರು ಸಭೆಯನ್ನ ಮಾಡಿದ್ರು. ಸಿಂಧೂ ನದಿ ನೀರು ಬಂದ್ ಬಗ್ಗೆ ಮಾರ್ಗಸೂಚಿಯನ್ನ ಮಾಡಲಾಗ್ತದೆ. ಪಾಕಿಗೆ ನೀರು ಹರಿಯದಂತೆ ಕ್ರಮ ಕೈಗೊಳ್ಳುವಂಥದ್ದು, ನದಿ ನೀರನ್ನ ಬೇರೆಡೆಗೆ ತಿರುಗಿಸಲಿಕ್ಕೆ ಕಾರ್ಯತಂತ್ರವನ್ನು ರೂಪಿಸಲಾಗ್ತದೆ. ಬಿಕಾಸ್ ಒಂದೇ ಸಲ ತಡೆ ಅಂದ ತಕ್ಷಣ ಎಲ್ಲವೂ ಕೂಡ ಆಗ್ಬಿಡುತ್ತಾ, ಆಗೋದಿಲ್ಲ. ಸ್ವಲ್ಪ ಮಟ್ಟದಲ್ಲಿ ಮಾತ್ರ ತಡೆ ಹಿಡಿಯಬಹುದು. ಆದರೆ ಇನ್ನೇನೇನು ಮಾಡಬೇಕು ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಅಂದರೆ ಆ ಡ್ಯಾಮ್ಗಳ ಎತ್ತರವನ್ನು ಏರಿಸಬೇಕಾಗಿದೆ, ಆ ನೀರನ್ನು ಬೇರೆ ಕಡೆ ತಿರುಗಿಸಬೇಕಾಗಿದೆ. ಇಷ್ಟಾದರೆ ಮಾತ್ರನೇ ನೀರು ಹರಿಯದಂತೆ ಕಂಪ್ಲೀಟ್ ಆಗಿ ತಡೆಯಬಹುದಾದಂಥ ಕೆಲಸವನ್ನು ಭಾರತ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲೇ ನಿನ್ನೆ ಕಾರ್ಯತಂತ್ರವನ್ನು ಮಾಡಲಾಗಿದೆ. ಇದರ ಜೊತೆಗೆ ಸಿಂಧೂ ನದಿ ಒಪ್ಪಂದ ಅಮಾನತು ಸುದ್ದಿ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲ್ವಾಲ್ ಭುಟ್ಟೋ ಗುಡುಗಿದ್ದಾನೆ. ನೀರು ನಿಲ್ಲಿಸಿದ್ರೆ ರಕ್ತ ಹರಿಸ್ತೀವಿ ಅಂತ ಹೇಳಿದ್ದಾನೆ. ಇಲ್ಲೇನು ಕಡಲೆಪುರಿ ತಿಂತಾ ಇರ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು LET ಮುಖ್ಯಸ್ಥ ಹಫೀಜ್ ಸಯ್ಯದ್ ಮಾತುಗಳು ಕೂಡ ಈಗ ವೈರಲ್ ಆಗ್ತದೆ. ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ನಿಮ್ಮ ಉಸಿರನ್ನ ನಿಲ್ಲಿಸ್ತೀವಿ ಅಂತ ಬೇರೆ ಹೇಳಿದಾನೆ ಇವನು. ಈ ವಿಡಿಯೋ ಹಳೆಯದ್ದು ಅಂತ ಹೇಳಲಾಗ್ತದೆ, ಈಗ ವೈರಲ್ ಆಗಿದೆ. भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से हमारा पानी बहेगा या उनका खून बहेगा। ऐसे नहीं हो सकता, ऐसे नहीं हो सकता कि एक दिन तू उठ जाए और ये फैसला करे कि आप इंडस वाटर ट्रीटी को नहीं मानते हैं। तू कहेगा कि पाकिस्तान का पानी रोकेंगे, कश्मीर के अंदर डैम बना के तुम पाकिस्तान के पानी को रोकोगे, पाकिस्तान की ज़राअत सनत का खात्मा करके, पाकिस्तान की मईशत तबाह करके, सी पैक के मंसूबे नाकाम करने के लिए तू बड़के मारेगा और तू चाहेगा हम चुप रहे। सुन, अगर तू पानी बंद करेगा इंशाअल्लाह हम तेरी सांस बंद करेंगे, इन दरियाओं में फिर खून बहेगा। ಮಾತಾಡ್ತಾ ಹೋಗೋಣ. ಮಧು, 65 ವರ್ಷಗಳಲ್ಲಿ ಆಗದ್ದನ್ನು ಈಗ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂದರೆ ಈ ಇಶ್ಯೂವನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರ ಜೊತೆಗೆ ಇದು ಪ್ರಮುಖವಾಗಿ ಸಂಪೂರ್ಣವಾಗಿ ತಡೆ ಅಂದ ತಕ್ಷಣ ಆಗೋದಿಲ್ಲ. ಅದಕ್ಕೆ ನಾನಾ ರೀತಿಯಾದಂಥ ತಂತ್ರಗಳನ್ನು ಮಾಡಬೇಕಾಗಿದೆ. ಆಮೇಲೆ ಈಗ ಏನೋ ಒಂದ್ಸಲಿ ಅಟ್ಯಾಕ್ ಆಯಿತು, ನಾವು ಒಂದು ತಿಂಗಳು ಅದಕ್ಕೆ ಕ್ರಮ ಕೈಗೊಳ್ತೀವಿ, ಏನೋ ಶೂಟ್ ಮಾಡ್ತೀವಿ, ಅಲ್ಲೆಲ್ಲೋ ಅಪ್ರೋಚೋದಿತ ದಾಳಿ ಅಂದರೆ ನಾವು ಅದಕ್ಕೆ ತಕ್ಕ ಉತ್ತರ, ಅಷ್ಟಕ್ಕೆ ಸೀಮಿತ ಆಗಬಾರ್ದು. 365 ಡೇಸು ಕೂಡ ಪಾಕಿಸ್ತಾನ ನಲಗಬೇಕು, ಮತ್ತಿನ್ಯಾವತ್ತೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಯೋಚನೆ ಮಾಡಬೇಕು. ಆ ರೀತಿಯಾದಂಥ ತಂತ್ರವನ್ನು ಅಬ್ಸಲ್ಯೂಟ್ಲಿ ಪೃಥ್ವಿ, ನೀವು ಹೇಳಿದ್ರಲ್ಲ, ಈಗ ಬಂದ್ರು ನಾವು ಹ್ಯಾಂಡ್ ಪಿಕ್ ಮಾಡಿ ಒಂದಷ್ಟು ಏರ್ ಸ್ಟ್ರೈಕ್ ಮಾಡ್ತೀವಿ ಅಥವಾ ಒಂದಷ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ. ಅವ್ರಿಗೇನು, ಅವ್ರಿಗೆ ಸಾಯಕ್ಕಾಗ್ಲಿ ಸಾಯ್ಸಕ್ಕಾಗ್ಲಿ ಅವ್ರಿಗೆ ಲೆಕ್ಕನೇ ಇಲ್ಲ. ಅವ್ರಿಗೆ ಇರುವಂಥದ್ದೇ ಜೀವನ ಕ್ರಮ ಅಥವಾ ಅವರೇ ಸೆಲ್ಫ್ ಕ್ಲೈಮ್ ಮಾಡ್ಕೊಳ್ಳೋ ರೀತಿ, ಅವ್ರಿಗೆ ಇಷ್ಟ ಆಗದೆ ಇರೋ ಧರ್ಮದವ್ರನ್ನ ಹೊಡೆದಾಕಿ ಇದೇ ನಮ್ಮ ಧರ್ಮದ ಆಶಯ ಅಂತ ಯಾರು ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅಂಥವ್ರ ಹತ್ರ ಇನ್ನೇನು ನಿರೀಕ್ಷೆ ಮಾಡಕ್ ಸಾಧ್ಯ? ಹಂಗಾಗಿ ಅವ್ರನ್ನ 20 ಜನ ಹೊಡೆದ್ರೆ 40 ಜನ ಹುಡ್ತಾರೆ. ಇವರೆಲ್ಲ ರಕ್ತ ಬೀಜಾಸರು. ಹಿಂಗಾಗಿ ಮೂಲ ಸಮಸ್ಯೆಯನ್ನ ಏನು ಫಿಕ್ಸ್ ಮಾಡಬೇಕು. ಸೊ ಅದಕ್ಕೆ ಅವರ ಕ್ರೌರ್ಯಕ್ಕೆ ಅಲ್ಲಿ ಬಲೂಚಿಸ್ತಾನದಲ್ಲಿ ಮಾತನಾಡುವಂಥವ್ರನ್ನ ಕೇಳಬೇಕು. ಅಥವಾ ಬೇಡ ಹಿಸ್ಟ್ರಿನೇ ಹೇಳುತ್ತೆ,
30 ಲಕ್ಷನ ಬಾಂಗ್ಲಾದಲ್ಲಿ ಕೊಂದವ್ರು ಯಾರು? ಪ್ಯಾಲೆಸ್ತೈನಲ್ಲಿ 10,000 20,000 ಜನನ ಹೋಗಿ ಒಂದೇ ದಿನದಲ್ಲಿ ಹೊಡೆದಾಕ್ ಬಂದವ್ರು ಯಾರು? ಇದೇ ಪಾಕಿಸ್ತಾನದವರು. ಪ್ಯಾಲೆಸ್ತೈನದಲ್ಲಿ ಇದ್ದವರು ಹಿಂದೂಗಳ, ಬಾಂಗ್ಲಾದಲ್ಲಿದ್ದವರು ಅಫ್ಕೋರ್ಸ್ ಈಗ ಹಿಂದೂಗಳ ಮೇಲೆ ನಡೀತಾ ಇದೆ. ಬಾಂಗ್ಲಾದಲ್ಲೂ ಕೂಡ ಬಹುತೇಕ ಮುಸ್ಲಿಮರನ್ನ ರುಂಡ ಚೆಂಡಾಡಿದ್ದಾರೆ. ಬೇರೆ ಹೋದ್ರು, ಇವರು ಸಪರೇಟ್ ಆದ್ರು ಅನ್ನೋ ಒಂದೇ ಒಂದು ಕಿಚ್ಚಿಗೆ. ಬಲೂಚಿಸ್ತಾನದಲ್ಲಿ ಇವತ್ತು ರಕ್ತ ಹರಿಸ್ತಿರೋದು ಯಾರದನ್ನ? ಅದೇ ಮುಸ್ಲಿಮರುಗಳನ್ನ. ಅಲ್ಪಸಂಖ್ಯಾತರನ್ನ ಹೇಗೆ ಇದು ಮಾಡ್ತಾರೋ ಅದೇ ರೀತಿ ಮುಸ್ಲಿಮರುಗಳನ್ನು ಇದು ಮಾಡ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಅವ್ರಿಗೆ ಧರ್ಮ ಅಥವಾ ನಮ್ಮ ಧರ್ಮದವರು ಅಥವಾ ಕಾಳಜಿ, ಮಾನವ ಹಿತಾಸಕ್ತಿಗಳು ಇಲ್ಲಿ ಮಾತನಾಡ್ತಾ ಇದ್ರಲ್ಲ, ನೀರು ಇದು ಮಾಡ್ಬಿಡ್ತಿರಲ್ಲ ನೀವು, ನಾವು ಬಿಟ್ಬಿಡ್ತೀವೋ ಹಂಗೆ ಮಾಡ್ಬಿಡ್ತೀವಿ. ಆ ಮನುಷ್ಯ ಬದುಕಿದಾನೆ ಇಲ್ವೋ ಗೊತ್ತಿಲ್ಲ, ಹಫೀಜ್ ಸೈಯದ್. ಸೊ ಈ ಗನ್ ಮ್ಯಾನ್ಗಳ ಬಗ್ಗೆ ಸುದ್ದಿ ಬರ್ತಾ ಇರುತ್ತಲ್ಲ, ಅನ್ನೋನ್ ಗನ್ ಮ್ಯಾನು ಅಲ್ಲೊಬ್ಬನ ಹೊಡೆದಾಕ್ದ, ಇಲ್ಲೊಬ್ಬನ, ಇಂಥವೆಲ್ಲ ಬಿಡಬೇಕು. ಡೈರೆಕ್ಟಾಗಿ ರಾವಲ್ಪಿಂಡಿಗೆ ಹೋಗ್ಬೇಕು. ಇಂಥ ಜನರುಗಳನ್ನ ಹೊಡೆದಾಕಿದ್ರೆ ಮೂಲ, ಕ್ಯಾನ್ಸರ್ನ ಮೂಲ ಇದೆಯಲ್ಲ, ಆ ಗಡ್ಡೆಯನ್ನು ಕಿತ್ತರೆ ಮಾತ್ರ ಸರಿಯಾಗೋದು. ಅದನ್ನು ಏಕಾಏಕಿ ಮಾಡೋಕ್ಕೆ ಇವತ್ತು ಹಲವಾರು ರಾಜತಾಂತ್ರಿಕ ಲಿಮಿಟೇಷನ್ಸ್ಗಳು ಇದೇವೆ ಅನ್ನೋ ಕಾರಣಕ್ಕೆ ಈ ರೀತಿ ಈಗ ಎಷ್ಟೋ ವರ್ಷಗಳಿಂದ ಇದ್ದಂಥ ಒಂದು ಅತಿ ದೊಡ್ಡ ಒಂದು ಮೂಲ ನೆಲೆ, ಅವ್ರು ಏನು ಹೇಳಿದ್ರು, ಕಾಶ್ಮೀರ ನಮ್ಮ ಕಂಠನಾಳ, ಅದನ್ನು ನಾವು ಬಿಡೋ ಚಾನ್ಸೇ ಇಲ್ಲ, ಹಂಗೆ ಹಿಂಗೆ ಅಂತ ಮಾತನಾಡ್ತಾ ಇದ್ರಲ್ಲ ಆರ್ಮಿ ಚೀಫು. ಈಗ ಈ ಸಿಂಧೂ ನದಿ ಅವರು ಜೀವನಾಡಿ, ಅದನ್ನು ಹೊಡೆದಂಥ ಸಂದರ್ಭದಲ್ಲಿ ತಲೆಮಾರುಗಳ ಲೆಕ್ಕಾಚಾರದಲ್ಲಿ ಸಫರ್ ಆಗ್ತಾರೆ. ಸೊ ಅದರ ಇಂಟೆನ್ಸಿಟಿ ಗೊತ್ತಾಗಬೇಕು. ಇವತ್ತು ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿಯವರ ಕಣ್ಣೀರಿರ್ಬೋದು, ಅಥವಾ ಇಲ್ಲಿ ಬೆಂಗಳೂರಲ್ಲಿ ಡಾಕ್ಟರ್ ಅವರ ವೈಫ್ ಕಣ್ಣೀರಿರ್ಬೋದು, ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಇವರೆಲ್ಲ ಯಾರು? ಅಮಾಯಕರು. ಸೊ ನಾವು ಇಷ್ಟು ದಿವಸ ತರ್ಕೊಂಡಿದ್ವಿ ಎಲ್ಲ ರೀತಿಯೂ, ಅಥವಾ ನಮ್ಮ ದೇಶದ ಸಹನಾ ಶಕ್ತಿಯ ಕಾರಣಕ್ಕೆ, ಅಥವಾ ಅವರು ಕೂಡ ನಮ್ಮನ್ನೆಲ್ಲದು ಕೊಟ್ಟಿದ್ದೀವಿ, ನೆಲ ಹೆಂಗೋ ಭಿಕ್ಷೆ ಬದುಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಆದರೆ ಇವತ್ತು ಹಂಗಿಲ್ಲ. ಬಂದು ನೇರ ಅಮಾಯಕ ನಾಗರಿಕರನ್ನ ಹೊಡೆದಾಕ್ತಾರೆ ಅಂತಂದ್ರೆ ಅಲ್ಲೂ ಕೂಡ ಅಂಥದ್ದೊಂದು ಮೆಸೇಜ್ ಅನ್ನು ಕೊಡಬೇಕಾದಂತ. ನೀವು ಹೇಳ್ದಂತೆ ಈ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕು, ಅದು ಆ ಕ್ಷಣಕ್ಕೆ ಟೆಂಪರವರಿ ಅಷ್ಟೇ ಆ ದಾಳಿಗಳು. ಬಟ್ 365 ದಿನನೂ ಕೂಡ ಇವರು ಅಲರ್ಟ್ ಆಗಿರಬೇಕು ಮತ್ತು ಹೋಗ್ಬಾರ್ದಪ್ಪ. ಅದರಲ್ಲೂ ಸ್ಪೆಷಲಿ ಭೀಕರ ಪರಿಸ್ಥಿತಿ, ಬರಗಾಲ ಅಂದರೆ ಪಾಕಿಸ್ತಾನನೂ ಕೂಡ ಆ ಲಿಸ್ಟಲ್ಲಿ ಬರುತ್ತೆ, ಟಾಪ್ 5 ದೇಶಗಳಲ್ಲಿ. ಸೊ ಈ ಭೀಕರ ಬರಗಾಲದ ಸಂದರ್ಭದಲ್ಲೇ ನೀರು ನಿಲ್ಲಿಸಿರುವಂಥದ್ದು, ಅವ್ರು ಈ ಗನ್ ಎತ್ತದಿರಲಿ, ನೀರು ಕುಡಿಯೋಕೆ ಏನಾದರೂ ಆಪ್ಷನ್ ಕಾಲಿಡ್ಕೊಬೇಕಲ್ಲ ಅನ್ನುವಂಥ ಪರಿಸ್ಥಿತಿ. ಈಗ ನಮ್ಮಲ್ಲೂ ಕೆಲವರು ಡೌಟ್ ಇದೆ, ಅಲ್ಲಿ ಡ್ಯಾಮ್ ಇಲ್ಲ, ನಾವು ಸ್ಟೋರ್ ಮಾಡಕ್ಕೆ ಸಾಧ್ಯನಾ? ಇದೆಲ್ಲ ಇಲ್ಲಾಜಿಕಲ್, ಇಂಪ್ರಾಕ್ಟಿಕಲ್, ಏನು ಇಷ್ಟು ತಡೆ ಹಿಡಿದ್ಬಿಟ್ರೆ ಹೆಂಗೆ ಸಾಧ್ಯ ಅಂತ. ಆ ಕಾರಣಕ್ಕೆ ನೆನ್ನೆ ಜಲಶಕ್ತಿ ಆಯೋಗ ಜೊತೆ ಅಥವಾ ಅಲ್ಲಿನ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಜೊತೆ ಎಲ್ಲರ ಜೊತೆ ಮಾತನಾಡ್ತಾ ಇರುವಂಥದ್ದು. ಇಮಿಡಿಯೇಟ್ ಆಗಿ ಏನು ಮಾಡ್ಬೋದು, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಇಟ್ಕೊಂಡು ಚಿಕ್ಕ ಚಿಕ್ಕ ಪುಟ್ಟ ಡ್ಯಾಮ್ಗಳನ್ನು ಹೇಗೆ ಕಟ್ ಮಾಡಿ ಎತ್ತರವನ್ನು, ಈಗಿರುವಂಥ ಡ್ಯಾಮ್ ಎತ್ತರವನ್ನು ಏರಿಸೋದಿರ್ಬೋದು, ಅಥವಾ ಅಷ್ಟೆಲ್ಲ ಮಾಡೋದು ಬೇಡ. ಇನ್ನೂ ಒಂದು ಆಪ್ಷನ್ ಇದೆ, ನೀರನ್ನು ಡೈವರ್ಟ್ ಮಾಡಿದ್ರೆ ಸಾಕು. ಈಗ ನೀವು ಡ್ಯಾಮ್ಗೆ ಹೋಗಿ ಅಲ್ಲಿಂದ ತಾನೇ ರಿಲೀಸ್ ಆಗಬೇಕು ಒಪ್ಪಂದದ ಪ್ರಕಾರ. ಡ್ಯಾಮ್ ಡೈವರ್ಟ್ ಮಾಡಿದ್ರೆ, ಡ್ಯಾಮ್ಗೆ ಹೋಗುವಂಥ ನೀರನ್ನೇ ಡೈವರ್ಟ್ ಮಾಡಿದ್ರೆ ಸ್ವಲ್ಪ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆದರೆ ಇವ್ರು ಮಾಡ್ತಿರುವಂಥ ಹೆಚ್ಚು ಕಡಿಮೆ ಅಮಾನವೀಯ ಕೃತ್ಯಗಳಿಗೆ ಹೋಲಿಸಿದ್ರೆ ಅದೇನು ದೊಡ್ಡದಲ್ಲ. ಸೊ ಆವಾಗ ಡೈವರ್ಟ್ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಅವರಿಗೆ ಈಗ ಒಪ್ಪಂದದ ಪ್ರಕಾರ ಎಷ್ಟು ನೀರಿದೆ, ಯಾವಾಗ ಫ್ಲಡ್ ಆಗುತ್ತೆ, ಮಳೆ ಬಂತ, ಮಳೆ ಬರಲಿಲ್ವಾ, ವರ್ಷಕ್ಕೊಂದ್ಸಲ 2 ದೇಶಗಳ ವಾಟರ್ ಕಮಿಷನರ್ಗಳು ಮೀಟ್ ಆಗಬೇಕು, ಇವೆಲ್ಲ ಇದ್ದು. ಈಗ ನಾವು ಇದನ್ನು ತಡೆ ಹಿಡಿಯೋದ್ರಿಂದ ಅಥವಾ ಅಮಾನತು ಮಾಡೋದ್ರಿಂದ ಯಾವ ಫಾರ್ಮಲ್ ಮೀಟಿಂಗ್ಗಳು ಆಗಲ್ಲ. ನಾವು ಡಾಟಾ ಕೊಡಬೇಕು ಅಂತ ಇಲ್ಲ, ಡೈವರ್ಟ್ ಮಾಡ್ಬೋದು, ಡ್ಯಾಮ್ಗಳನ್ನು ಕಟ್ಬೋದು, ಇವತ್ತೆಲ್ಲ ನಾಳೆ ತೊಂದರೆ ಆಗೇ ಆಗುತ್ತೆ. ಸೊ ಇದು ನೀವು ಹೇಳಿದಂತೆ 365 ಡೇಸ್ ಮತ್ತು 360 ಡಿಗ್ರಿಯ ಒಂದು ಅಟ್ಯಾಕ್ ಆಗುತ್ತೆ ಮತ್ತು ಕೌಂಟರ್, ತುಂಬ ಸ್ಟ್ರಾಟಜಿಕ್ ಕೌಂಟರ್ ಅಟ್ಯಾಕ್ ಆಗುತ್ತೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ, ಅಲ್ಲಿನ ಜನರೇ ದಂಗೆ ಹೇಳ್ತಾರೆ. ಯಾಕಂದರೆ ಫೈನಲಿ ಬರುವಂಥದ್ದು ನಿಮ್ಮ ಏನೇ ಸಿದ್ಧಾಂತ, ಮಿಲಿಟರಿ ಆಡಳಿತ, ಸರ್ಕಾರ ಮತ್ತೊಂದು ಅಂದ್ರೂ ಕೂಡ ಹೊಟ್ಟೆಗಿಟ್ಟಿಲ್ಲ. ಈಗಲೇ ಅಲ್ಲಿ ಗೋಧಿ ಅಕ್ಕಿಗೋಸ್ಕರ ರೇಷನ್ಗೆ ಅಲಿತಾ ಇರ್ತಾರೆ ಜನ. ನಾವೇ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ, ಅಂತ ನುಗ್ತಾರೆ ಜನ. ಇನ್ನು ಈ ಪರಿಸ್ಥಿತಿ ಬಂದರೆ ಪ್ರವಾಹವೂ ಗೊತ್ತಾಗಲ್ಲ. ಸೊ ನೀರು ತಡೆ ಹಿಡಿದು ಬಿಟ್ಬಿಟ್ರು ಕಷ್ಟ. ಅಲ್ಲಿ ಮಿನಿಸ್ಟ್ರು ಯಾರೋ ಮೊನ್ನೆ ಮಾತನಾಡುವಂತ ಸಂದರ್ಭ, ಎಷ್ಟು ಬಾರಿ ಅಂದ್ಬಿಟ್ಟು ಸೌದಿ ಅರೇಬಿಯಾಗೆ ಹೋಗೋದು, ದುಬೈಗೆ ಹೋಗೋದು, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ಬಿಟ್ಟು $200-300 ಸಾಲ ಕೊಡಿ ಅಂತ ಕೇಳೋದು. ನಾಚಿಕೆ ಆಗುತ್ತೆ ನಮಗೆ, $200-300 ಸಾಲವನ್ನ ಕೇಳಬೇಕಾಗುತ್ತೆ. ರಿಮೆಂಬರ್ ರೀಸೆಂಟ್ ಆಗಿ ದುಬೈಯಿಂದ ಮತ್ತು ಅರೇಬಿಯನ್ ಕಂಟ್ರಿಗಳಿಂದ ಸುಮಾರು 10,000-12,000 ಜನನೋ ಭಿಕ್ಷುಕರುಗಳನ್ನ ಪಾಕಿಸ್ತಾನದಲ್ಲಿ ಡಿಪೋರ್ಟ್ ಮಾಡಿದ್ರು. ಸೊ ಯಾವ ರೀತಿ ಬಿಕಾರಿ ದೇಶ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ಬೇರೆ ಕಡೆ ಫ್ಲಡ್ ಆಗಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಸಾಯ್ತಾ ಇದ್ದಾರೆ. ಸೊ ಇನ್ನೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಒಂದು ಕಡೆ ಬುಲೆಟ್, ಮತ್ತೊಂದು ಕಡೆ ಈ ಒಂದು ಜೀವಸೆಲೆ, ಎರಡನ್ನೂ ಕೂಡ ಎರಡರ ಮೂಲಕವೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡಕ್ಕೆ ಹೋಗಿರುವಂತದ್ದು. ಪಾಕಿಸ್ತಾನ ಇವತ್ತು ಅಂಡರ್ ಸ್ಟ್ರೆಸ್ ಅಂತೂ ಇದೆ. ಏನೇನಾಗುತ್ತೆ ಅನ್ನೋದು. ಧನ್ಯವಾದ ಮಧು, ಇಷ್ಟೊತ್ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮ.